ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಾಡಕ್ಟ್ನ ರಿವ್ಯೂ ಕೊಡ್ತಿದ್ದೀನಿ. ಅಂಥದ್ದೇ ಇದು ಅಮೂಲ್ ಅವ್ರದ್ದು ಫ್ರೆಂಚ್ ಫ್ರೈಸ್ನ ನಾನು ಪರ್ಚೇಸ್ ಮಾಡಿದ್ದೆ ಝೆಪ್ಟೋಯಿಂದ. ನೋಡ್ತಿರ್ತೀರಲ್ವ ಯಾವ ರೀತಿ ಇದೆ. ನನಗೆ ಅರೌಂಡ್ 79 ರುಪೀಸ್ ಏನೋ ಸಿಕ್ತು. ಆಯಿಲ್ನ ಬಾಯ್ಲ್ ಮಾಡೋಕ್ಕೆ ಏನು ಫ್ರೆಂಚ್ ಫ್ರೈಸ್ ಇರುತ್ತೆ ಅದನ್ನೆಲ್ಲ ಹಾಕ್ಕೋಬೋದು. ನಾವು ಮನೆಯಲ್ಲೇ ಮಾಡ್ಕೋಬೋದು, ಬಟ್ ನಾನು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಕಟ್ ಮಾಡಿ ವಾಶ್ ಮಾಡಿ ಅದನ್ನೆಲ್ಲ ಮಾಡೋದಕ್ಕಿಂತ ಈ ರೀತಿ ಪರ್ಚೇಸ್ ಮಾಡಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಇದನ್ನು ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿರೋವಂಥದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಪ್ಯಾಕೇಜಿಂಗ್ ಅದು ಅಂದರೆ ಅದು ಫ್ರೀಝರಲ್ಲೇ ನೀವು ಸ್ಟೋರ್ ಮಾಡಿ ಇಕ್ಬೇಕು. ನೀವು ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಇನ್ನು ಫ್ರೀಝರಲ್ಲೇ ಎತ್ತಿಕ್ಬೇಕಾಗತ್ತೆ ಈ ಪ್ಯಾಕೆಟ್ನ. ಓಕೆನಾ. ಸೊ ನಾನು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಮಸಾಲೆಸ್ ಇಷ್ಟ ಆದರೆ ಅಂದರೆ ಚಾಟ್ ಮಸಾಲ ಕೂಡ ನೀವು ಹಾಕೋಬೋದು, ಅಥವಾ ಪೆರಿ ಪೆರಿ ಮಸಾಲ ಬರುತ್ತೆ. ನೀವು ಮಾಲ್ಸಲ್ಲೆಲ್ಲ ಹೋದರೆ ಪೆರಿ ಪೆರಿ ಅಂತಲೇ ಒಂದು ಇರುತ್ತಲ್ವ. ಸೊ ಆ ರೀತಿದೆಲ್ಲ ಬೇಕಾದರೆ ನೀವು ನೋಡ್ತಿದ್ದೀರಲ್ವ, ನಾನು ಈ ರೀತಿ ಪೆರಿ ಪೆರಿ ಮಸಾಲ 5 ರೂಪೀಸ್ ಇದು ಫ್ರೆಂಚ್ ಫ್ರೈಸ್ ಮಸಾಲ ಸಿಗುತ್ತೆ. ನೀವು ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು. ಒಂದು ಪ್ಯಾಕೆಟಲ್ಲಿ ಸೊ ಇಷ್ಟಿತ್ತು. ನಾನು ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಹಾಕ್ಕೊಂಡೆ, ಇನ್ನೊಂದಕ್ಕೆ ಪೆರಿ ಪೆರಿ ಮಸಾಲಾನ ಹಾಕ್ಕೊಂಡೆ. ಸೊ ನೋಡ್ತಿದ್ದೀರಲ್ವ ಈ ರೀತಿ ಆಗಿತ್ತು. ತುಂಬ ಟೇಸ್ಟಿಯಾಗಿತ್ತು. ನೀವು ಇದನ್ನು ಸ್ನ್ಯಾಕ್ ಟೈಮ್ ಅಂದರೆ ಕಾಫಿ ಕುಡಿಯೋ ಟೈಮಲ್ಲಿ ಬೇಕಾದರೆ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ವರ್ತ್ ದ ಪ್ರೈಸ್ ಅಂತ ಹೇಳ್ಬೋದು. ನೀವೀಗ ಮಾಲ್ಸಲ್ಲೆಲ್ಲ ಹೋದರೆ ಅಥವಾ ನೀವೇನಾದರೂ ಆರ್ಡರ್ ಮಾಡ್ಕೊಂಡು ತಿಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬರುತ್ತೆ. ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನಿಮಗೆ ಎಷ್ಟು ಬೇಕಷ್ಟು ತಿನ್ಬೋದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.